ಅನ್ನ ತಯಾರು ಮಾಡ್ಕೊಂಡು ಹೋಗಿದ್ದಾರೆ. ಇಂತಿಷ್ಟು ಜನ ಲಿಸ್ಟ್ ನಲ್ಲಿ ಇದ್ದಾರೆ ಅಂತ. ಆ ಲಿಸ್ಟ್ ಅನ್ನ ಈಗ ಎಐಸಿಸಿ ಅಧ್ಯಕ್ಷರು ನಾಯಕರ ಜೊತೆ ಸಭೆಯನ್ನ ನಡೆಸಿ ತೀರ್ಮಾನ ಮಾಡಬೇಕಾಗುತ್ತೆ. ಅದಾದ ನಂತರದಲ್ಲಿ ರಾಹುಲ್ ಖರ್ಗೆ ಭೇಟಿಗೂ ಮೊದಲೇ ರಾಜ್ಯ ಉಸ್ತುವಾರಿ ಸಚಿವರು ಸಭೆ ನಡೆಸ್ತಾರೆ. ಸುರ್ಜೇವಾಲಾ ಅವರ ನಿವಾಸದಲ್ಲಿ ಡಿಕೆಶಿ ಭೇಟಿಯಾಗಿ ಸಮಾಲೋಚನೆ ನಡೆಸ್ತಾರೆ. ವರಿಷ್ಠರ ಗ್ರೀನ್ ಸಿಗ್ನಲ್ಗಾಗಿ ಸುರ್ಜೇವಾಲಾ ಅವ್ರ ಜೊತೆ ಮಂಥನ ನಡೀತಾ ಇದೆ. ವರಿಷ್ಠರ ಭೇಟಿಗೂ ಮುನ್ನವೇ ಆಕಾಂಕ್ಷಿಗಳ ಪಟ್ಟಿ ಬಗ್ಗೆ ಮೀಟಿಂಗ್ ಆಗುತ್ತೆ. ದೆಹಲಿಯಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಸಿದ್ದು ಅಂಡ್ ಡಿಕೆಶಿ. ಇಬ್ಬರ ಟೀಮ್ ಕೂಡ ಕರ್ನಾಟಕ ಭವನದಲ್ಲಿ ಆಪ್ತ ಶಾಸಕರೊಂದಿಗೆ ಸಿದ್ದರಾಮಯ್ಯನವರು ಸಭೆ ನಡೆಸಿರ್ತಾರೆ. ಸುರ್ಜೇವಾಲಾ ಅವರು ಸಭೆ ಬಳಿಕ ಹಾಲಿ ಮಾಜಿ ಸಿಎಂಗಳು ಭೇಟಿಯಾಗುವಂತ ಸಾಧ್ಯತೆ ಇರುವಂತದ್ದು. ಇವತ್ ಸಂಜೆ ರಾಹುಲ್ ಖರ್ಗೆ ಭೇಟಿಯಾಗತ್ತೆ. ಅಲ್ಲಿ ಒಂದ್ ರೀತಿಯಾಗಿ ಒಂದು ಫೈನಲ್ ಪಟ್ಟಿ ಇವತ್ತು ಸಿಕ್ಕೇ ಬಿಡುತ್ತಾ ಅಂತ ಚಾತಕ ಪಕ್ಷಿಯಂತೆ ಕಾದು ಕೂತಿರುವಂತದ್ದು. ಅಲ್ಲಿ ಬಿಟ್ಟಿರುವಂತಹ ಶಾಸಕರಾಗಿರ್ಬಹುದು ಅಥವಾ ನಮ್ಮ ನಾಯಕರು ಹೋಗಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೋಗಿದ್ದಾರೆ, ಡಿಕೆ ಶಿವಕುಮಾರ್ ಅವರು ಕೂಡ ಹೋಗಿದ್ದಾರೆ. ಇಬ್ರು ಹೋದ್ಮೇಲೆ ನಮ್ಮ ಪರವಾಗಿರುತ್ತೆ ನಿರ್ಧಾರಗಳು ಅಂತ ಕಾದು ಕೂತಿರುವಂತ ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಬೆಂಗಳೂರಿನಲ್ಲೇ ಇರುವಂತಹ ಶಾಸಕರುಗಳು ಕೂಡ ಇದ್ದಾರೆ. ಈ ಮಧ್ಯೆ ಈಗ ವರಿಷ್ಠರ ಜೊತೆ ಮಾತುಕತೆಯನ್ನ ಸಭೆಯನ್ನ ನಡೆಸಿದ ನಂತರದಲ್ಲಿ ಮಾಜಿ ಸಿಎಂ ಅಥವಾ ಈಗಿರೋ ಸಿಎಂ ಇಬ್ರು ಕೂಡ ಕೂತು ಮಾತನಾಡ್ಕೋತಾರೆ. ಇಂತಿಷ್ಟು ನಿರ್ಧಾರಗಳನ್ನ ಹೈಕಮಾಂಡ್ ನಾಯಕರು ನನಗೆ ತಿಳಿಸಿದ್ದಾರೆ, ಇದು ನಿಮ್ಗೆ ಒಪ್ಗೆನಾ ಅಂತ ಕೇಳ್ತಾರೆ ಮಾಜಿ ಸಿಎಂ ಡಿಕೆ ಶಿವಕುಮಾರ್ ಅವರು. ಅಲ್ಲಿ ಇಬ್ರು ಮಧ್ಯೆ ಏನೆಲ್ಲ ಮಾತುಕತೆ ಆಗ್ಬೋದು. ಇನ್ನು ಫೈನಲೈಸ್ ಮಾಡುವಂತದ್ದು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು. ಹಾಗಾಗಿ ರಾಹುಲ್ ಗಾಂಧಿ ಅವರ ಅನುಪಸ್ಥಿತಿಯಲ್ಲಿ ಇವರ ಎಐಸಿಸಿ ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಅವರ ಮಧ್ಯೆ ಒಂದು ಮೀಟಿಂಗ್ ಆಗುತ್ತೆ. ಅದಾದ ನಂತರದಲ್ಲಿ ಫೈನಲ್ ಮಾತುಕತೆ ರಾಹುಲ್ ಗಾಂಧಿ ಅವರೊಂದಿಗೆ, ಫೈನಲ್ ನಿರ್ಧಾರ ಮಾಡುವಂಥದ್ದು ಅವರು. ಹಾಗಾಗಿ ಏನಾಗುತ್ತೆ 20 ಸ್ಥಾನಗಳ ವಿಚಾರ ಅನ್ನುವಂಥದ್ದು ಈಗಲೂ ಕುತೂಹಲ ಉಂಟಾಗ್ತಾ ಇದೆ. ಇವತ್ತೇ ಫೈನಲ್ ಆಗ್ಬಿಡುತ್ತಾ ಪಟ್ಟಿ, ಯಾರ್ಯಾರು ಇರ್ತಾರೆ ಈ 20 ಖಾತೆಗಳನ್ನ ಗಿಟ್ಟಿಸಿಕೊಳ್ಳುವಂತ ಆ ಅಭ್ಯರ್ಥಿ ಅಥವಾ ಆಕಾಂಕ್ಷಿಗಳ ಪಟ್ಟಿಯಲ್ಲಿರುವಂತವರಲ್ಲಿ ಅರ್ಹತೆ ಯಾರಿಗಿದೆ ಅನ್ನುವಂಥದ್ದು ಈಗ ಕುತೂಹಲ ಉಂಟಾಗ್ತಾ ಇರುವಂತದ್ದು. ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ಎಸ್ ಬಸವರಾಜ್, ಇವತ್ತೇ ಫೈನಲ್ ಆಗ್ಬಿಡುತ್ತಾ ಪಟ್ಟಿ? ಇನ್ನು ನೋಡ್ತಾ ಹೋದಾಗ ಆಕಾಂಕ್ಷಿಗಳ ಪಟ್ಟಿಯೇ ಹೆಚ್ಚಾಗಿದೆ. ಏನೇನ್ ಆಗ್ಬಹುದು ಇವತ್ತು ದೆಹಲಿಯಲ್ಲಿ? ಎಷ್ಟರ ಮಟ್ಟಿಗೆ ಇವತ್ತು ಮೀಟಿಂಗ್ ನಡೀತಾ ಇದೆ? ಆಗ್ಲೇ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋ ಪ್ರಯತ್ನಗಳು ಕೂಡ ನಡೀತಾ ಇರುವಂತದ್ದು. ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ದೆಹಲಿಯಲ್ಲಿ ಅಂತ? ರೈತರು ಈಗಾಗಲೇ ರಾಜ್ಯ ಕಾಂಗ್ರೆಸ್ ಪಾಳಯವೇ ದೆಹಲಿಯಲ್ಲಿ ಬಿಟ್ಟಿರ್ತಕ್ಕಂಥದ್ದು. ಪೂರ್ಣ ಪ್ರಮಾಣದ ಸಚಿವ ಸಂಪುಟ ರಚನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಹಳಷ್ಟು ರೀತಿಯಲ್ಲಿ ಕೂಡ ಸಭೆಗಳನ್ನು ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರಾಗಿರಬಹುದು ಮತ್ತೆ ದೆಹಲಿಯಲ್ಲಿರ್ತಕ್ಕಂಥ ಹೈಕಮಾಂಡ್ ನಾಯಕರು ಕೂಡ ಒಂದಿಷ್ಟು ಸಭೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೆ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರು ಮತ್ತೆ ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯ ಅವರು ಕೂಡ ಈಗ ದೆಹಲಿಯಲ್ಲಿ ಇರುವಂತದ್ದು. ಅವರ ಜೊತೆಗೆ ಹಲವು ಶಾಸಕರು, ಸಚಿವಾಕಾಂಕ್ಷಿಗಳು ಕೂಡ ದೆಹಲಿಯಲ್ಲಿ ಕೂಡ ಇರುವಂತದ್ದು. ಅವ್ರದೇ ಆಗಿರ್ತಕ್ಕಂತ ಒಂದಿಷ್ಟು ತಂತ್ರಗಾರಿಕೆಗಳನ್ನ, ಲಾಬಿಯನ್ನು ಕೂಡ ಮಾಡ್ತಾ ಇದ್ದಾರೆ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ. ಯಾಕಂತಂದ್ರೆ ಈಗಾಗಲೇ ಸಮಯಾವಕಾಶ ಕೂಡ ಕಡಿಮೆ ಇರುವಂತದ್ದು. ಆಗಸ್ಟ್ 6ನೇ ತಾರೀಕಿಗೆ ಕೂಡ ಮುಂಗಾರು ಅಧಿವೇಶನ ಕೂಡ ಆರಂಭವಾಗುತ್ತೆ. ಅದರ ಪೂರ್ವದಲ್ಲೇ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ರಚನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇದೀಗ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಮೊದಲ ಹಂತದಲ್ಲಿ ಒಂದು ಪ್ರಾಥಮಿಕವಾಗಿ ಕೂಡ ಒಂದು ಸಭೆಯನ್ನು ಕೂಡ ಈಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಗಿರ್ತಕ್ಕಂಥ ಸುರ್ಜೇವಾಲಾ ಅವರ ನಿವಾಸದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅಲ್ಲಿ ಪ್ರಮುಖವಾಗಿ ಅವರ ಒಂದು ಸಚಿವ ಸಂಪುಟದಲ್ಲಿ ಯಾರನ್ನೆಲ್ಲ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವ್ರದೇ ಆಗಿರ್ತಕ್ಕಂಥ ಪಟ್ಟಿಯಲ್ಲಿ ಇರ್ತಕ್ಕಂಥ ಹೆಸರುಗಳನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಈಗಾಗಲೇ ಉಳಿದಿರ್ತಕ್ಕಂಥ 20 ಸ್ಥಾನಗಳಿಗೆ 40 ರಿಂದ 50 ಶಾಸಕರು ಕೂಡ ಸಚಿವಾಕಾಂಕ್ಷಿಗಳು ಕೂಡ ಇರುವಂತದ್ದು. ಬಹಳ ಅವರ ಸಮುದಾಯದ ಪರವಾಗಿ ಮತ್ತೆ ಪ್ರಾದೇಶಿಕವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಲಾಬಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಹಲವಾರು ರೀತಿ ಶಾಸಕರು ಅವರ ಬೆಂಬಲಿಗರೊಂದಿಗೆ ಕೂಡ ಭೇಟಿ ಮಾಡಿ ಒತ್ತಾಯ ಕೂಡ ಮಾಡಿದ್ದಾರೆ. ಹಾಗಾಗಿ ಯಾರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಹಂತದಲ್ಲಿ ಮೊದಲ ಬಾರಿಗೆ ಗೆದ್ದಿರ್ತಕ್ಕಂಥ ಶಾಸಕರು ಕೂಡ ಈಗ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅದರ ಜೊತೆಗೆ 5-6 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು ಇನ್ನೂ ಕೂಡ ಸಚಿವ ಸ್ಥಾನ ನಮ್ಗೆ ಸಿಕ್ಕಿಲ್ಲ, ಈ ಬಾರಿ ಆದ್ರೂ ಸಚಿವ ಸ್ಥಾನ ಸಿಗಲಿ ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ದವರು ಕೂಡ ಬಹಳ ದೊಡ್ಡ ಮಟ್ಟಿಗೂ ಕೂಡ ಲಾಬಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಹಿಂದೆ ಮಾಜಿ ಸಚಿವರು ಇದ್ದಂತವರಿಗೂ ಕೂಡ ತಮ್ಮ ಸಂಪುಟದಲ್ಲಿ ಇದ್ದಂತ ಹಿರಿಯ ನಾಯಕರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಅಳೆದು ತೂಗಿ ಲೆಕ್ಕಾಚಾರವನ್ನು ಕೂಡ ಮಾಡ್ಬೇಕಾಗುತ್ತೆ. ಹಾಗೆ ಈಗ ಮೊದಲ ಹಂತದಲ್ಲಿ ಕೂಡ
ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಮತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು, ಕೆ.ಸಿ. ವೇಣುಗೋಪಾಲ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮೊದಲ ಹಂತದಲ್ಲಿ ಸಭೆ ನಡೆಸಿ ಅದಾದ ಬಳಿಕ ಅಲ್ಲಿ ಪಟ್ಟಿ ಯಾರೆಲ್ಲ ಪಟ್ಟಿ ಹೆಸರುಗಳನ್ನ ಉಲ್ಲೇಖ ಮಾಡ್ತಾರೆ ಅವುಗಳನ್ನ ತೆಗೆದುಕೊಂಡು ಅಂತಿಮವಾಗಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಕೂಡ ಚರ್ಚೆ ಮಾಡಬೇಕಾಗುತ್ತೆ. ಅಲ್ಲಿ 20 ಸ್ಥಾನಗಳಿಗೆ ಯಾರೆಲ್ಲ ಸಚಿವ ಸ್ಥಾನ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ಅಂತಿಮವಾಗಿರ್ತಕ್ಕಂಥ ನಿರ್ಧಾರ ಆಗುವಂಥದ್ದು. ಆದ್ರೆ ಇವತ್ತೇ ಎಲ್ಲವೂ ಕೂಡ ಪಟ್ಟಿ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಕೂಡ ಆಗೋದಿಲ್ಲ. ಯಾಕಂತಂದ್ರೆ ಹಲವು ರೀತಿಯ ಸಭೆಗಳನ್ನ ಮಾಡ್ಬೇಕಾಗುತ್ತೆ. ಇವತ್ತು ರಾಹುಲ್ ಗಾಂಧಿ ಅವರ ಅನುಪಸ್ಥಿತಿಯಲ್ಲಿ ಕೂಡ ಕೆಲವಷ್ಟು ಸಭೆಗಳು ನಡೆಸಿ ಅದಾದ ಬಳಿಕ ಇನ್ನು 2-3 ದಿನಗಳಲ್ಲೂ ಕೂಡ ಪಟ್ಟಿ ಫೈನಲ್ ಮಾಡುವಂತ ಹಂತದಲ್ಲಿ ಕೂಡ ಇರುವಂತದ್ದು. ಆದ್ರೆ ಗಾಯತ್ರಿಗೆ ಸದ್ಯಕ್ಕೆ ಇರುವಂತ ಮಾಹಿತಿ ಪ್ರಕಾರ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರ ನಿವಾಸದಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಹಿತ 20 ಸ್ಥಾನಗಳಿಗೆ ತಮ್ಮ ಒಂದು ಪಟ್ಟಿಯಲ್ಲಿ ಯಾರೆಲ್ಲ ಹೆಸರುಗಳ ಉಲ್ಲೇಖ ಇದೆ, ಯಾಕಂದ್ರೆ ಸರ್ಕಾರ ಸುಗಮವಾಗಿ ನಡಿಬೇಕು, ವಿಪಕ್ಷಗಳಿಗೆ ಒಂದು ಟೀಕೆ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ತಿರುಗೇಟ್ ಕೊಡುವಂತ ಪ್ರಯತ್ನ ಆಗ್ಬೇಕು, ಮತ್ತೆ ಮುಂದೆ ಚುನಾವಣೆಗಳ ದೃಷ್ಟಿಯಿಂದಲೂ ಕೂಡ ಈಗ ಸಚಿವರನ್ನ ಆಯ್ಕೆ ಮಾಡಬೇಕು, ಇವೆಲ್ಲವನ್ನು ಕೂಡ ಪರಿಗಣನೆ ತೆಗೆದುಕೊಂಡು ಸಚಿವ ಸಂಪುಟ ಪೂರ್ಣ ಪ್ರಮಾಣದಲ್ಲಿ ರಚನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇದೀಗ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಸಂಪುಟದಲ್ಲಿ ಯಾರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ಗಾಯತ್ರಿ. ಎಸ್, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.